Good evening, children. Welcome to Suchitra Excellent Classes. Today we have learned Bilingual School 5th Standard Santur textbook of English for Grade 5, Part 1, Unit 4, The Wise Parrot. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 5ನೆಯ ತರಗತಿಯ ಸಂತೂರ್ ಟೆಕ್ಸ್ಟ್ ಬುಕ್ನಲ್ಲಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಪಾಠ 4 ಯಾವುದಪ್ಪ ಅಂದ್ರೆ ದ ವಾಯ್ಸ್ ಪ್ಯಾರಟ್. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆಯೇ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಈ ವಿಡಿಯೋದ ಒಂದು ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೇನೆ. ಎಲ್ಲರೂ ಕೂಡ ಅವುಗಳ ಅರ್ಥವನ್ನು ಬರೆದುಕೊಳ್ಳಿ, ಹಾಗೆಯೇ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಸರಿನಾ? ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್ The Wise Parrot. Let us read. In a quiet village, a rich merchant kept a bright and talkative parrot in a cage of gold. The parrot had a sharp mind and often entertained the merchant with stories and songs. However, deep inside, the bird longed for the open skies and green trees. ನೋಡಿ, ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಒಂದು ಶಾಂತವಾಗಿರ್ತಕ್ಕಂಥ ಒಂದು ಹಳ್ಳಿ, ಇನ್ ಎ ಕ್ವೈಟ್ ವಿಲೇಜ್, ಒಂದು ಶಾಂತವಾಗಿರ್ತಕ್ಕಂಥ ಹಳ್ಳಿ. ಅಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಯಾರಿವನು? ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಇವನ ಹತ್ರ ಒಂದೇನಿತ್ತು? ಮಾತನಾಡುವ ಗಿಳಿ ಇತ್ತು. ಅವನು ಅದನ್ನು ಒಂದು ಬಂಗಾರದ ಪಂಜರದಲ್ಲಿ ಏನು ಮಾಡಿದ್ದ? ಕೂಡಿಟ್ಟಿದ್ದ. ಅದು ತುಂಬ ಚೆನ್ನಾಗಿ ಮಾತನಾಡ್ತಾ ಇತ್ತು. ಒಳ್ಳೆಯ ಒಂದು ಚುರುಕು ಬುದ್ಧಿಯನ್ನು ಹೊಂದಿರತಕ್ಕಂಥ ಒಂದು ಪಕ್ಷಿಯಾಗಿತ್ತು. ಯಾವುದು? ಗಿಳಿ. ಹೌದಾ? ಅದು ಈ ಒಂದು ಶ್ರೀಮಂತ ವ್ಯಾಪಾರಿಗೆ ಏನು ಮಾಡ್ತಾಯಿತ್ತಪ್ಪ ಅಂದ್ರೆ, ಮನೋರಂಜನೆಯನ್ನು ಕೊಡ್ತಾಯಿತ್ತು. ಹೇಗೆ ಅಂದರೆ, ಅದು ಹಾಡನ್ನು ಹಾಡ್ತಾಯಿತ್ತು, ಕತೆಗಳನ್ನು ಹೇಳ್ತಾಯಿತ್ತು. ಈ ರೀತಿಯಾಗಿ ಆತನಿಗೆ ಅದು ಏನು ಮಾಡ್ತಿತ್ತಪ್ಪ ಅಂದ್ರೆ, ಮನೋರಂಜನೆಯನ್ನು ಆ ವ್ಯಾಪಾರಿಗೆ ಈ ಒಂದು ಗಿಳಿ ಮಾಡ್ತಾಯಿತ್ತು. ಅವನು ಏನು ಮಾಡ್ತಿದ್ದ ಅಂದರೆ, ಅದರಿಂದ ಹಾಡುಗಳನ್ನು ಕೇಳಿ ಕತೆಗಳನ್ನು ಕೇಳ್ತಾ ಇದ್ದ. ಹಾಗೆ ಅದನ್ನು ಬಂಗಾರದ ಒಂದು ಪಂಜರದಲ್ಲಿ ಆತ ಇಟ್ಟಿದ್ದ. ಯಾಕಂದರೆ ಅವನು ಶ್ರೀಮಂತ ವ್ಯಾಪಾರಿ ಇದ್ದ. ಅದಕ್ಕೋಸ್ಕರ ಆತ ಏನು ಮಾಡಿದ್ದ? ಒಂದು ಬಂಗಾರದ ಪಂಜರದಲ್ಲಿ ಅದನ್ನು ಇಟ್ಟಿದ್ದ. ಅದು ಅಲ್ಲಿ ಒಳಗಡೆ ಕುಳಿತುಕೊಂಡು ಏನು ಮಾಡ್ತಾಯಿತ್ತು ಅಂದ್ರೆ, ಆಕಾಶದಲ್ಲಿರ್ತಕ್ಕಂಥ ಓಪನ್ ಸ್ಕೈ ಅಂದರೆ ಒಂದು ಸ್ಕೈ, ಆಕಾಶವನ್ನು ನೋಡ್ತಾ ಇದ್ದ, ಹಸಿರು ಗಿಡಗಳನ್ನು ನೋಡ್ತಾ ಇತ್ತು ಅದು ಪಕ್ಷಿ. ನೆಕ್ಸ್ಟ್, ಒನ್ ಡೇ the merchant decided to travel far away for business. He thought he would do something to please his pet. He walked up to the cage and said, "My beloved parrot, I am about to travel to a far off land. What can I bring for you from there?" ನೋಡಿ, ಒಂದಿನ ಏನಾಗುತ್ತಪ್ಪ ಅಂದ್ರೆ, ಈ ಒಂದು ಶ್ರೀಮಂತ ವ್ಯಾಪಾರಿ ನಿರ್ಧಾರ ಮಾಡ್ತಾನೆ, ಎಲ್ಲಿಗಾದರೂ ನಾನು ಒಂದು ದೂರ ಪ್ರಯಾಣಕ್ಕೆ ಅಂದರೆ ವ್ಯಾಪಾರಕ್ಕಾಗಿ ದೂರ ಪ್ರಯಾಣಕ್ಕೆ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತ ಆತ ವಿಚಾರ ಮಾಡ್ತಾನೆ. ಆಗ ಆತ ಯೋಚನೆ ಮಾಡಿ ಏನು ಮಾಡ್ತಾನೆ, ತನ್ನ ಪ್ರೀತಿಯ ಗಿಳಿಗೆ ಅದನ್ನು ಹೇಳಬೇಕು ಅಂತ ಅದರ ಹತ್ರ ಬರ್ತಾನೆ. ಈ ವಾಕ್ಡ್ ಅಪ್ ಟು ದ ಕೇಜ್, ಆ ಒಂದು ಪಂಜರ, ಕೇಜ್ ಮೀನ್ಸ್ ಪಂಜರ, ಪಂಜರದ ಹತ್ತಿರ ಆತ ಬರ್ತಾನೆ. ಬಂದು ಹೇಳ್ತಾನೆ, ಮೈ ಬಿಲವ್ಡ್ ಪ್ಯಾರೋಟ್, ಐ ಆಮ್ ಅಬೌಟ್ ಟು ಟ್ರಾವೆಲ್ ಟು ಫಾರ್ ಆಫ್ ಲ್ಯಾಂಡ್. ನಾ ಏನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಪ್ರೀತಿಯ ಗಿಳಿಯೇ, ನಾನು ಸ್ವಲ್ಪ ದಿನ, ಬಹಳಷ್ಟು ದೂರ ಏನು ಮಾಡ್ತಾ ಇದ್ದೀನಿ, ಪ್ರವಾಸವನ್ನು ಕೈಗೊಂಡಿದ್ದೇನೆ, ವ್ಯಾಪಾರಕ್ಕಾಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ನಾನು ಅಲ್ಲಿಂದ ನಿನಗೇನು ತೆಗೆದುಕೊಂಡು ಬರಲಿ? ವಾಟ್ ಕ್ಯಾನ್ ಐ ಬ್ರಿಂಗ್ ಫಾರ್ ಯು ಫ್ರಮ್ ದೇರ್? ಅಲ್ಲಿಂದ ನಾನು ನಿನಗೆ ಏನಾದರೂ ತರ್ತೀನಿ, ಏನು ತರಲಿ ಅಂತ ಆತ ಏನು ಮಾಡ್ತಾನೆ, ಆ ಪಂಜರದ ಹತ್ತಿರ ಪಂಜರದಲ್ಲಿರ್ತಕ್ಕಂಥ ಗಿಳಿಗೆ ಬಂದು ಕೇಳ್ತಾನೆ. ಆಗ ನೆಕ್ಸ್ಟ್ ಅದೇನು ಹೇಳ್ತದೆ ನೋಡಿ, ಆ ಪಂಜರದ ಗಿಳಿಯ ಹತ್ತಿರ ಬಂದು ಆತ ಹೇಳ್ತಾನೆ. ದ ಪ್ಯಾರೋಟ್ ರಿಪ್ಲೈಡ್. ಆಗ ಪಕ್ಷಿ ಆತನಿಗೆ ಹೇಳ್ತದೆ, ಯಾಕಂದರೆ ಅದು ಮಾತನಾಡುವಂಥ ಒಂದು ಪಕ್ಷಿ, ಟಾಕೇಟಿವ್ ಪ್ಯಾರೋಟ್. ಹೌದಾ? ಮಾತನಾಡುವ ಪಕ್ಷಿ. ದ ಪ್ಯಾರೋಟ್ ರಿಪ್ಲೈಡ್, ಡಿಯರ್ ಮಾಸ್ಟರ್, ಯು ಲುಕ್ ಆಫ್ಟರ್ ಮೈ ನೀಡ್ಸ್ ಸೋ ವೆಲ್ that I have tasted all the tender fruits and chilies, but I want to taste the joy of flying in the sky.
ಇಫ್ ಯು ರಿಯಲಿ ವಾಂಟ್ ಮೀ ಟು ಬಿ ಹ್ಯಾಪಿ ಪ್ಲೀಸ್ ಲೆಟ್ ಮೀ ಫ್ಲೈ ಆಫ್ ಇನ್ ಟು ದ ಸ್ಕೈ. ನೋಡಿ, ಆ ಪ್ಯಾರೋಟ್ ಏನು ಹೇಳ್ತದೆ, ಗಿಳಿ ತನ್ನ ಒಂದು ಸಾಹುಕಾರನಿಗೆ ಅಂದರೆ ತನ್ನನ್ನು ಸಾಕಿರುವಂಥ ಒಂದು ಮಾಸ್ಟರ್ಗೆ ಹೇಳ್ತದ. ಆಗ ತನ್ನ ಒಂದು ಪಕ್ಷಿ ಏನು ಹೇಳ್ತದ ಅಂದ್ರೆ ತನ್ನ ಒಂದು ಮಾಸ್ಟರ್ಗೆ ಹೇಳ್ತದ ಏನಂತ, ನೀನು ಎಲ್ಲ ನನ್ನ ಅವಶ್ಯಕತೆಯನ್ನು ಮುಗಿಸಿದ ಮೇಲೆ, ಅಂದರೆ ನಾನು ನಿನ್ನ ಒಂದು ಅಡಿಯಲ್ಲಿ ನಾನೇನು ಮಾಡಿದ್ದೀನಿ, ಎಲ್ಲ ಹಣ್ಣುಗಳನ್ನು ಟೇಸ್ಟ್ ನೋಡಿದ್ದೇನೆ, ಎಲ್ಲವನ್ನು ನಾನಿಲ್ಲಿ ಅನುಭವಿಸಿದ್ದೇನೆ. ಆದರೆ ನನಗೀಗ ನಾನು ಆಕಾಶದಲ್ಲಿ ಹಾರಬೇಕು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನೀನು ಒಂದು ವೇಳೆ ಇಫ್ ಯು ರಿಯಲಿ ವಾಂಟ್ ಮೀ, ಒಂದು ವೇಳೆ ನೀನು ನನ್ನ ಸಂತೋಷವನ್ನು ನಿಜವಾಗೂ ಬಯಸ್ತಾ ಇದ್ದರೆ ಪ್ಲೀಸ್ ನನ್ನನ್ನು ಆಕಾಶದಲ್ಲಿ ಹಾರಲಿಕ್ಕೆ ಬಿಡು ಅಂತ ಏನು ಮಾಡ್ತದ ಪ್ಯಾರೋಟ್, ಆತನ ಒಂದು ಪ್ರೀತಿಯ ಗಿಳಿ ಆತನನ್ನು ಕೇಳಿಕೊಳ್ಳುತ್ತದೆ. ಆಗ ದ ಮರ್ಚೆಂಟ್ ಸೇಡ್, ಯು ಆರ್ ವೆರಿ ಡಿಯರ್ ಟು ಮೀ ಆ್ಯಂಡ್ ಐ ಕೆನಾಟ್ ಬಿಯರ್ ಟು ಲೆಟ್ ಯು ಗೋ ಅವೇ. ಆಸ್ಕ್ ಫಾರ್ ಎನಿಥಿಂಗ್ ಎಲ್ಸ್. ನೋಡು, ನೀನು ನನಗೆ ತುಂಬ ಪ್ರೀತಿಯವಾದಂತಹ ಒಂದು ಪಕ್ಷಿ ಇದ್ದೀಯಾ, ನಿನ್ನನ್ನು ಬಿಟ್ಟು ನನಗೆ ಇರಲಿಕ್ಕೆ ಆಗೋದಿಲ್ಲ, ನನಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನು ಬಿಟ್ಟು ನೀ ಬೇರೆ ಏನಾದರೂ ಕೇಳು ಅಂತ ಮರ್ಚೆಂಟ್ ಅಂದರೆ ವ್ಯಾಪಾರಿ ಹೇಳ್ತಾನೆ. ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ, ನಿನ್ನನ್ನು ನಾನು ಹೊರಗಡೆ ಬಿಡೋದಿಲ್ಲ, ನೀನು ನನಗೆ ತುಂಬ ಪ್ರೀತಿಯ ಒಂದು ಪಕ್ಷಿಯಾಗಿದ್ದೀಯಾ, ಅದಕ್ಕೋಸ್ಕರ ನಾನು ನಿನ್ನನ್ನು ಎಲ್ಲೂ ಹೊರಗಡೆ ಬಿಡೋದಿಲ್ಲ, ಅದನ್ನು ಬಿಟ್ಟು ನೀನು ಬೇರೆ ಏನಾದರೂ ಕೇಳು. ಆಸ್ಕ್ ಫಾರ್ ಎನಿಥಿಂಗ್ ಎಲ್ಸ್, ಇದನ್ನು ಬಿಟ್ಟು ನೀನು ಬೇರೆ ಏನಾದರೂ ಕೇಳು, ಆಗ ನಾನೇನು ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಮರ್ಚೆಂಟ್. ದ ಬರ್ಡ್ ಸೈಡ್, ಸಿನ್ಸ್ ಯು ಕೆನಾಟ್ ಲೆಟ್ ಮೀ ಫ್ಲೈ, ವೆನ್ ಯು ಸಿ ಮೈ ಫ್ರೆಂಡ್ಸ್ ಇನ್ ದ ಜಂಗಲ್ ಟೆಲ್ ದೆಮ್ ದ್ಯಾಟ್ ಐ ಸೆಂಡ್ ದೆಮ್ ಗ್ರೀಟಿಂಗ್ಸ್ ಫ್ರಾಮ್ ಮೈ ಕೇಜ್. ನೋಡು, ಆಗ ಒಂದು ಪಕ್ಷಿ ಹೇಳ್ತದೆ, ಬರ್ಡ್ ಏನು ಹೇಳ್ತದೆ ಅಂದರೆ, ಸೈಡ್ ಅಂದ್ರೆ ತನ್ನ ಬಗ್ಗೆ ಹೇಳಿಕೊಳ್ತದೆ. ಅದು ಏನಂದರೆ, ನೀನು ನನ್ನನ್ನು ಹೊರಗಡೆ ಹಾರೋದಕ್ಕೆ ಬಿಡೋದಿಲ್ಲ, ಕೆನಾಟ್ ಲೆಟ್ ಮೀ ಫ್ಲೈ, ಹಾರೋದಕ್ಕೆ ಬಿಡೋದಿಲ್ಲ. ಆದರೆ ನೀನು ಯಾವಾಗ ಒಂದು ಜಂಗಲ್ ಅಂದರೆ ಕಾಡಿಗೆ ಹೋಗ್ತೀಯಲ್ಲ, ಆಗ ಅಲ್ಲಿ ನನ್ನ ಒಂದು ಸ್ನೇಹಿತರನ್ನು ನೀನು ಯಾವಾಗ ನೋಡ್ತೀಯಲ್ಲ, ಅಲ್ಲಿ ಅವರಿಗೆ ನಾನು ಕಳಿಸಿರ್ತಕ್ಕಂಥ ಗ್ರೀಟಿಂಗ್ ಅಂದರೆ ಶುಭಾಶಯ, ಹಾಯ್ ಹಲೋ ಅಂತ ಹೇಳ್ತೀವಲ್ವಾ, ಅದನ್ನು ನನ್ನ ಗೆಳೆಯರಿಗೆ ನೀನು ತಲುಪಿಸು ಅಂತ ನನ್ನ ಒಂದು ಪಂಜರದಲ್ಲಿರ್ತಕ್ಕಂಥ ಪಕ್ಷಿ ಹೇಳ್ತದ. ಆಗ ದ ಮರ್ಚೆಂಟ್ ವೆಂಟ್ ಆಫ್ ಆನ್ ಹೀಸ್ ಟ್ರಾವೆಲ್ಸ್. ಒನ್ ಡೇ ಇನ್ ಎ ಫಾರೆಸ್ಟ್ ಹೀ ಸಾ ಎ ಫ್ಲೈಟ್ ಆಫ್ ಪ್ಯಾರಟ್ಸ್ with the same color as his pet. He walked up to the tree and said, "Oh, beautiful parrots, I have one of your relatives as a pet and I keep it in a cage of gold. It has sent greetings for you all." ನೋಡಿ, ಯಾವಾಗ ಒಂದು ಮರ್ಚೆಂಟ್ ಅಂದರೆ ವ್ಯಾಪಾರಿ ಹೋಗ್ತಾನಲ್ಲ ಟ್ರಾವೆಲ್ಗೆ, ಅಂದರೆ ಪ್ರಯಾಣಕ್ಕೆ ಹೊರಗಡೆ ಹೋದಾಗ ಒಂದು ದಿನ ಏನಾಗ್ತದೆ, ಆತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಅಲ್ಲಿ ಆತ ಸಾಕಷ್ಟು ಒಂದು ಪಕ್ಷಿಗಳ ಗುಂಪನ್ನು ಕಾಡಿನಲ್ಲಿ ನೋಡ್ತಾನೆ. ಪಕ್ಷಿಗಳ ಗುಂಪನ್ನು ಕಾಡಿನಲ್ಲಿ ನೋಡಿದಾಗ ಅವನು ಏನು ವಿಚಾರ ಮಾಡ್ತಾನಂದರೆ, ತನ್ನ ಒಂದು ಹತ್ತಿರ ಇರ್ತಕ್ಕಂಥ ತನ್ನ ಪ್ರೀತಿಯ ಗಿಳಿ ಥರನೇ ಇವೆಲ್ಲವುಗಳು ಬಣ್ಣವನ್ನು ಹೊಂದಿವೆ, ಅದೇ ತೆರನಾಗಿವೆಯಲ್ಲ, ಅದರ ಸ್ನೇಹಿತರಿರಬಹುದು ಅಂತ ಆ ಒಂದು ತನ್ನ ಹತ್ತಿರ ಇರ್ತಕ್ಕಂಥ ತನ್ನ ಪ್ರೀತಿಯ ಒಂದು ಗಿಳಿ ಹೇಳಿರ್ತಕ್ಕಂಥ ಸಂದೇಶವನ್ನು ಇವರಿಗೆ ತಲುಪಿಸಲು ಆತ ಏನು ಮಾಡ್ತಾನೆ, ಹಿ ವಿಲ್ ಕಮ್ ಟು ನಿಯರ್ ದ ಟ್ರೀ ಆ್ಯಂಡ್ ಸೇಡ್, ಒಂದು ಗಿಡದ ಹತ್ತಿರ ಬಂದು ಎಲ್ಲ ಒಂದು ಗಿಳಿಗಳಿಗೆ ಹೇಳ್ತಾನ ಏನಂತ, ಓ ಬ್ಯೂಟಿಫುಲ್ ಪ್ಯಾರೋಟ್ಸ್, ಓ ಸುಂದರವಾದಂತಹ ಗಿಳಿಗಳೇ, ನನ್ನ ಹತ್ರನೂ ಐ ಹ್ಯಾವ್ ಒನ್ ಆಫ್ ಯುವರ್ ರಿಲೇಟಿವ್ಸ್, ನಿಮ್ಮ ಥರ ಒಂದು ಸಂಬಂಧಿಕರನ್ನೇ ನನ್ನ ಒಂದು ಮನೆಯಲ್ಲಿ ನಾನು, ಅಂದರೆ ನಿಮ್ಮಂಥ ಒಂದು ಗಿಳಿಯನ್ನೇ ನನ್ನ ಮನೆಯಲ್ಲಿ ನಾನು ಬಂಗಾರದ ಒಂದು ಪಂಜರದಲ್ಲಿ ಇಟ್ಟಿದ್ದೇನೆ. ಅದು ನಿಮಗೆ ಏನು ಹೇಳಿದೆ ಅಂದರೆ, ನಿಮಗೆಲ್ಲರಿಗೂ ಶುಭಾಶಯವನ್ನು, ಹಲೋ ಹಾಯ್ ಹೇಗಿದ್ದೀರಾ ಅಂತ ಅದು ಕೇಳಿದೆ ಅಂತ ಹೇಳ್ತಾನೆ ಮರ್ಚೆಂಟ್. ಆಗ ನೋಡಿ, ಇವನು ಬಂದು ಎಲ್ಲ ಒಂದು ಪಕ್ಷಿಗಳಿಗೆ ಹೇಳ್ತಾನೆ, ಅಲ್ಲಿ ಕುಳಿತಿರ್ತಕ್ಕಂಥ ಗಿಳಿಗಳಿಗೆ ಹೇಳ್ತಾನೆ. ಹೇಳಿದಾಗ ಆ್ಯಸ್ ದ ಮರ್ಚೆಂಟ್ ಫಿನಿಶ್ಡ್ ಸ್ಪೀಕಿಂಗ್, ಒನ್ ಪ್ಯಾರಟ್ ಡ್ರಾಪ್ಡ್ ಲೈಕ್ ಎ ಸ್ಟೋನ್ ಫ್ರಮ್ ದ ಟ್ರೀ ಆ್ಯಂಡ್ ಫೆಲ್ ಆನ್ ದ ಗ್ರೌಂಡ್. ನೋಡಿ, ಈ ಒಂದು ವ್ಯಾಪಾರಿ ಮಾತನಾಡೋದನ್ನು ನಿಲ್ಲಿಸಿದ ತಕ್ಷಣ
ಒಂದು ಗಿಳಿ ಮೇಲಿಂದ ಕೆಳಗಡೆ ಬಿದ್ದು ಬಿಡ್ತದ. ನೋಡಿ ದಪ್ಪನೆ ಹೇಗೆ ಬಿದ್ದಿದೆ, ನೆಲಕ್ಕೆ ಅದು ಜೋರಾಗಿ ಕಲ್ಲು ತರಹ ಮೇಲಿಂದ ಒಂದು ಕಲ್ಲು ಥರ ಮೇಲಾಗಿಬಿಡ್ತದೆ, ಬಿದ್ದು ಬಿಡ್ತದೆ ಕೆಳಗಡೆ ಗ್ರೌಂಡ್ ಮೇಲೆ. ಟ್ರೀ ಆನ್ ದ ಟ್ರೀ, ಈ ಫೆಲ್ ಆನ್ ದ ಗ್ರೌಂಡ್. ನೋಡಿ ಆ ಒಂದು ನೆಲದ ಮೇಲೆ ಅದು ಕೆಳಗಡೆ ಬಿದ್ದು ಬಿಡ್ತದೆ. ಆಗ ದ ಮರ್ಚೆಂಟ್ ವಾಸ್ ಡಿಸ್ಟ್ರೆಸ್ಡ್ ಅಟ್ ದಿಸ್, ಹೀ ಹರಿಡ್ ಅವೇ ಫ್ರಮ್ ದೇರ್. ನೋಡಿ ಆತನಿಗೆ ಒಮ್ಮೆ ಏನೋ ತೊಂದರೆ ಆಯ್ತಪ್ಪ ಈ ಗಿಳಿಗೆ ನನ್ನಿಂದ ಅಂತ ಗಾಬರಿಯಾಗಿ ಆತ ಇಲ್ಲಿಂದ ಹೋಗ್ಬಿಡ್ತಾನೆ ಬೇಗನೆ. ಹಿ ಹರಿಡ್ ಅವೇ ಫ್ರಮ್ ದೇರ್, ಅಲ್ಲಿಂದ ಬೇಗನೆ ಹೊರಟು ಹೋಗ್ಬಿಡ್ತಾನೆ. ಆನ್ ರಿಟರ್ನಿಂಗ್ ಹೋಮ್, ಆತ ಮರಳಿ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಹಿ ವೆಂಟ್ ಅಪ್ ಟು ಹೀಸ್ ಪ್ಯಾರೋಟ್ಸ್ ಕೇಜ್. ಮರಳಿ ಬಂದವನು ಎಲ್ಲಿ ಬರ್ತಾನೆ, ಅವನು ಮನೆಗೆ ಬಂದ ತಕ್ಷಣ ತನ್ನ ಪ್ಯಾರೋಟ್ ಕೇಜ್ ಇರ್ತದಲ್ಲ, ಅಂದರೆ ಪಂಜರ, ಆ ಪಂಜರದ ಗಿಳಿ ಹತ್ರನೇ ಬರ್ತಾನೆ. ಬಂದು ಹೇಳ್ತಾನೆ ಏನಂತ, ಆ್ಯಂಡ್ ಡಿಸ್ಕ್ರೈಬ್ ಆಲ್ ದ ವಂಡರ್ಸ್ ಆ್ಯಂಡ್ ದ ಬ್ಯೂಟಿ ಹಿ ಹ್ಯಾಡ್ ಸೀನ್ ಆನ್ ಹಿಸ್ ಜರ್ನಿ ಆ್ಯಂಡ್ ಹೌ ಎ ಫ್ಲೈಟ್ ಆಫ್ ಪ್ಯಾರೋಟ್ಸ್ ಹ್ಯಾಡ್ ಕಮ್ ಟು ದ ಫಾರೆಸ್ಟ್ ಹಿ ವಾಸ್ ವಿಸಿಟಿಂಗ್. ನೋಡಿ ಆತ ಏನು ಮಾಡ್ತಾನೆ, ಹೇಳ್ತಾನೆ ತನ್ನ ಒಂದು ಜರ್ನಿ ಏನಿರ್ತದಲ್ಲ, ಬ್ಯೂಟಿ ಆಫ್ ಹಿಸ್ ಜರ್ನಿ, ಟ್ರಾವೆಲ್ ಜರ್ನಿ, ಆತ ಪ್ರಯಾಣಿಸಿರ್ತಕ್ಕಂಥ ಪ್ರಯಾಣದ ಒಂದು ಅನುಭವವನ್ನು, ಸುಂದರವಾದ ಅನುಭವವನ್ನು ತನ್ನ ಗಿಳಿಯ ಹತ್ರ ಹೇಳ್ತಾ ಇರ್ತಾನೆ. ಆಗ ಅಷ್ಟೇ ಅಲ್ಲದೆ ಅದರ ಜೊತೆಗೆ ತಾನು ಕಾಡಿನಲ್ಲಿ ನೋಡಿರ್ತಕ್ಕಂಥ ಗಿಳಿಗಳ ಗುಂಪನ್ನು, ಅಲ್ಲಿ ಒಂದು ಪಕ್ಷಿ ಆ ಗಿಳಿ ಮೇಲಿನಿಂದ ಕೆಳಗಡೆ ಬಿದ್ದಿರೋದನ್ನು ಎಲ್ಲವನ್ನೂ ಕೂಡ ಆತ ತನ್ನ ಪ್ರೀತಿಯ ಒಂದು ಗಿಳಿಗೆ ಹೇಳ್ತಾನೆ. ಹಿ ದ್ಯಾನ್ ಟೋಲ್ಡ್ ಹೀಸ್ ಪೆಟ್ ಅಬೌಟ್ ದ ಮೆಸೇಜ್ ಹೀ ಹ್ಯಾಡ್ ಕನ್ವೇಡ್. ನೋಡಿ ನಾನು ಕಾಡಿಗೆ ಹೋಗಿದ್ದೆ, ಅಲ್ಲಿ ನಿನ್ನ ಥರಾನೇ ಇರ್ತಕ್ಕಂಥ ಪಕ್ಷಿಗಳ ಒಂದು ಗುಂಪು, ಗಿಳಿಗಳ ಗುಂಪಿತ್ತು. ಅವುಗಳಿಗೆ ನೀನು ಹೇಳಿರ್ತಕ್ಕಂಥ ಒಂದು ವಿಷಯವನ್ನು ನಾನು ಕನ್ವೆ ಮಾಡಿದೆ. ಕನ್ವೆ ಮೀನ್ಸ್ ಟ್ರಾನ್ಸ್ಫರ್, ಅಂದರೆ ನೀನು ಹೇಳಿರ್ತಕ್ಕಂಥ ವಿಷಯವನ್ನು ನಾನು ಅವುಗಳಿಗೆ ತಲುಪಿಸಿದ್ದೇನೆ ಅಂತ ಹೇಳ್ತಾನೆ. ಆಗ ಗ್ರೇಟ್ ಸಾರೋ, ಅವೆಲ್ಲವುಗಳು ಕೂಡ ಏನು ಮಾಡಿದವು, ನಾನು ಹೇಳಿರ್ತಕ್ಕಂಥ ವಿಷಯವನ್ನು ಕೇಳಿದವು. ಆದರೆ ಅಲ್ಲೊಂದು ತುಂಬ ದುಃಖದ ವಿಷಯ ಆಯಿತು. ಏನಪ್ಪ ಅಂದರೆ, ನಾನು ಹೇಳ್ತಾ ಇರಬೇಕಾದ್ರೆ ಒಂದು ಪಕ್ಷಿ ಗಿಳಿ ಏನಾಯಿತು, ಮೇಲಿನಿಂದ ಕೆಳಗಡೆ ಬಿದ್ದುಬಿಡ್ತು, ಅಂದರೆ ಜೋರಾಗಿ ದಪ್ಪನೆ ಬಿದ್ದು ಕಣ್ಣು ಮುಚ್ಚಿಬಿಡ್ತು. ಆಗ ನನಗೆ ತುಂಬ ಶಾಕ್ ಆಯಿತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅಲ್ಲಿಂದ ಬಂದುಬಿಟ್ಟೆ ಅಂತ ಒಂದು ವ್ಯಾಪಾರಿ ಹೇಳ್ತಾನೆ. ಆ್ಯಸ್ ಸೂನ್ ಆ್ಯಸ್ ಹಿ ಫಿನಿಶ್ಡ್ ಟಾಕಿಂಗ್, ಆಗ ತನ್ನ ಗಿಳಿ ಹತ್ರ ಏನು ಹೇಳ್ತಾ ಇದ್ನಲ್ಲ, ನೋಡಿ ತನ್ನ ಗಿಳಿ ಹತ್ರ ತಾನು ಹೇಳ್ತಿರ್ಬೇಕಾದ್ರೆ ಆತ ಎಲ್ಲ ವಿಷಯವನ್ನು ಹೇಳಿ ಮುಗಿಸಿದ ಮೇಲೆ ಆ್ಯಸ್ ಸೂನ್ ಆ್ಯಸ್ ಹಿ ಫಿನಿಶ್ಡ್ ಟಾಕಿಂಗ್ ಹಿಸ್ ಓನ್ ಪೆಟ್ ಪ್ಯಾರೋಟ್ ಫೆಲ್ ಫ್ರಮ್ ದ ಪರ್ಚ್ ಅಂದರೆ ಹಕ್ಕಿಗಳು ಕುಳಿತುಕೊಳ್ಳಲು ಹಾಕಿರ್ತಕ್ಕಂಥ ಒಂದು ಅಡ್ಡಕಂಬಿ, ಟು ದ ಫ್ಲೋರ್ ಆಫ್ ದ ಕೇಜ್. ನೋಡಿ ಇಲ್ಲಿ ಆತ ತನ್ನ ವಿಷಯವನ್ನು, ಅಂದರೆ ತಾನು ಕಾಡಿನಲ್ಲಿ ನೋಡಿರ್ತಕ್ಕಂಥ ಗಿಳಿಗಳ ಗುಂಪಿನಲ್ಲಿ ಒಂದು ಗಿಳಿ ಮೇಲಿನಿಂದ ಕೆಳಗೆ ದುಪ್ಪನೆ ಬಿದ್ದು ಕಣ್ಣು ಮುಚ್ಚಿಬಿಡ್ತು, ಅದರಿಂದ ನನಗೆ ಗಾಬರಿಯಾಗಿ ನಾನು ಬಂದೆ ಅಂತ ಈತ ಹೇಳಿ ಮಾತನ್ನು ಮುಗಿಸೋದ್ರೊಳಗಾಗಿಯೇ ಈ ಒಂದು ಕಂಬಿ ಕಾಣಿಸ್ತಾ ಇದೆಯಲ್ಲ, ಪರ್ಚ್, ಇಲ್ಲಿ ಅದು ಕುಳಿತಿರ್ತಕ್ಕಂಥ ಒಂದು ಕಂಬಿ ಇದೆ ನೋಡಿ ಇಲ್ಲಿ ಅಡ್ಡವಾಗಿ, ಇದಕ್ಕೆ ಪರ್ಚ್ ಅಂತಾರೆ. ಅದರ ಮೇಲಿರ್ತಕ್ಕಂಥ ಒಂದು ತನ್ನ ಪ್ರೀತಿಯ ಗಿಳಿ ದಪ್ಪನೆ ಕೆಳಗಡೆ ಏನು ಮಾಡಿಬಿಡ್ತದು, ಬಿದ್ದುಬಿಡ್ತು. ಅದು ಕೂಡ ನೋಡಿ ಆ ಒಂದು ಬಂಗಾರದ ಪಂಜರದಲ್ಲಿರ್ತಕ್ಕಂಥ ಗಿಳಿ ಅವನು ಹೇಳಿರ್ತಕ್ಕಂಥ ವಿಷಯವನ್ನು ಕೇಳಿದ ತಕ್ಷಣವೇ ಕೆಳಗಡೆ ಬಿದ್ದುಬಿಡ್ತು. ಫ್ಲೋರ್ ಆಫ್ ದ ಕೇಜ್, ನೋಡಿ ಆ ನೆಲದ ಮೇಲೆ ಬಿದ್ದುಬಿಡ್ತು. ಆಗ ನೋಡಿ ದ ಮರ್ಚೆಂಟ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹೌ ಹಿಸ್ ಬಿಲವ್ಡ್ ಪೆಟ್ ಡೈಡ್ so suddenly. He reached into the cage and gently took the still warm body of the bird and placed it on the window sill. ನೋಡಿ ಆತ ಏನು ಮಾಡ್ತಾನೆ, ಆ ಒಂದು ಪಕ್ಷಿಯನ್ನು, ತನ್ನ ಪ್ರೀತಿಯ ಗಿಳಿ ಕೆಳಗಡೆ ಬಿದ್ದಿರೋದನ್ನು ನೋಡಿ ಅದನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ವಿಂಡೋ ಸಿಲ್ ಅಂದರೆ ಕಿಟಕಿಯ ಒಂದು ಕಟ್ಟೆ ಹತ್ತಿರ ಬರ್ತಾನೆ. ಬಂದು ಅದನ್ನು ಮುಟ್ತಾನೆ, ಅದನ್ನು ನೋಡ್ತಾನೆ. ಹಿಡ್ಕೊಂಡು ಬಂದಾಗ ಅದು ಮೈ ಇನ್ನೂ ಏನಾಗಿರ್ತದೆ, ಅದರದ್ದು ಬಿಸಿಯಾಗಿರ್ತದೆ. ಅದು ಬಿದ್ದು ಸತ್ತೋಯ್ತೇನೋ ಅಂತ ಗಾಬರಿಯಾಗಿರ್ತಾನ. ಇಲ್ಲ, ಅದು ಇನ್ನೂ ಜೀವಂತ ಇದೆ ಅಂತೇಳಿ ಏನು ಮಾಡ್ತಾನೆ, ಕಿಟಕಿ ಹತ್ರ ಅದನ್ನು ತೆಗೆದುಕೊಂಡು ಬರ್ತಾನೆ. ಆ್ಯಸ್ ಸೂನ್ ಆ್ಯಸ್ ಹಿ ಸ್ಟೆಪ್ಡ್ ಬ್ಯಾಕ್ ದ ಬರ್ಡ್ stretched its beautiful green wings and flew off into the open sky, saying, "My friend showed me how I could escape.
ಆ್ಯಂಡ್ ನೌ ಐ ಕ್ಯಾನ್ ಫ್ಲೈ ಇನ್ ದ ಸ್ಕೈ ಗುಡ್ ಬಾಯ್. ನೋಡಿ, ಆಗ ಆತ ಕಿಟಕಿ ಹತ್ರ ಗಿಳಿಯನ್ನು ತರೋದಷ್ಟೇ ತಡ ಅದೇನು ಮಾಡಿಬಿಡ್ತದೆ, ಒಮ್ಮೆಲೆ ಜೋರಾಗಿ ತನ್ನ ಒಂದು ಕಣ್ಣನ್ನು ತೆಗೆದು ತನ್ನ ಒಂದು ರೆಕ್ಕೆಗಳನ್ನು ಗ್ರೀನ್ ವಿಂಗ್ಸ್ ಇರ್ತಾವಲ್ಲ, ಈ ರೆಕ್ಕೆಗಳನ್ನು ಸುಂದರವಾಗಿರ್ತಕ್ಕಂಥ ತನ್ನ ಹಸಿರು ರೆಕ್ಕೆಗಳನ್ನು ಓಪನ್ ಮಾಡಿ ಏನು ಮಾಡ್ತದದು ಅಲುಗಾಡಿಸ್ತದ. ಆಗ ಅಲುಗಾಡಿಸಿದ ತಕ್ಷಣ ಆತನ ಕೈಯಿಂದ ಅದು ಕಿಟಕಿ ಮೇಲೆ ಆತ ಏನು ಹಿಡ್ಕೊಂಡು ನಿಂತಿರ್ತಾನಲ್ಲ ಇಲ್ಲಿ, ಅವನ ಕೈಯಿಂದ ಅದು ಜಾರಿ ಏನಾಗ್ಬಿಡ್ತದ, ತನ್ನ ರೆಕ್ಕೆಯನ್ನು ಬೀಸಿ ಹಾರುತ್ತಾ ಹಾರುತ್ತಾ ಹೇಳ್ತದೆ. ಅದು ಏನು ಹೇಳ್ತದಂದ್ರೆ, ಬುದ್ಧಿವಂತ ಒಂದು ಗಿಳಿ ತನ್ನ ಒಂದು ವ್ಯಾಪಾರಿಗೆ ಮಾಸ್ಟರ್ಗೆ ಹೇಳ್ತದ, ಮೈ ಫ್ರೆಂಡ್ ಶೋಡ್ ಮೀ ಹೌ ಐ ಕುಡ್ ಎಸ್ಕೇಪ್. ನನ್ನ ಗೆಳೆಯ ನನಗೆ ತೋರಿಸ್ಕೊಟ್ಟಿದ್ದಾನೆ, ನಾನು ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನನಗೆ ಅಲ್ಲಿಂದಾನೆ ಏನು ಮಾಡಿದೆ, ಅದು ಐಡಿಯಾ ಕೊಟ್ಟಿದ್ದಾನೆ ನನ್ನ ಗೆಳೆಯ. ಅದಕ್ಕೋಸ್ಕರ ನೌ ಐ ಕ್ಯಾನ್ ಫ್ಲೈ ಇನ್ ದ ಸ್ಕೈ. ನಾನೀಗ ಆಕಾಶದಲ್ಲಿ ಹಾರ್ತಾ ಹೋಗ್ತೇನೆ. ನನ್ನ ಒಂದು ಕನಸು ಆಕಾಶದಲ್ಲಿ ಹಾರುವುದು. ಅದಕ್ಕೆ ನನ್ನ ಸ್ನೇಹಿತ ನನಗೆ ಒಳ್ಳೆಯ ಒಂದು ದಾರಿಯನ್ನು ತೋರಿಸಿದ್ದಾನೆ. ಅದಕ್ಕೋಸ್ಕರ ನಿನಗೆ ಗುಡ್ ಬಾಯ್. ನಾನೇನು ಮಾಡ್ತೀನಿ, ಈಗ ಆಕಾಶದಲ್ಲಿ ಹಾರ್ತೀನಿ ಅಂತ ಬುದ್ಧಿವಂತ ಒಂದು ಗಿಳಿ ಅವನ ಕೈಯಿಂದ ತಪ್ಪಿಸಿಕೊಂಡು ಹಾರ್ತಾ ಹೋಗ್ತದೆ. ಅರ್ಥ ಆಯ್ತಾ? ನೋಡಿ, ಅದು ಅಲ್ಲಿ ಅವನ ಹತ್ರ ಇರ್ತಕ್ಕಂಥ ಒಂದು ಪಂಜರದಲ್ಲಿರ್ತಕ್ಕಂಥ ಗಿಳಿ ಏನು ಮಾಡ್ತದೆ, ಅವನು ಹೇಳಿರ್ತಕ್ಕಂಥ ವಿಷಯವನ್ನು ಕೇಳಿಸಿಕೊಂಡು ಆಗಿಂದಾಗಲೇ ಅದು ಯೋಚನೆ ಮಾಡ್ತದೆ, ಓ ನನ್ನ ಗೆಳೆಯ ಮೇಲಿಂದ ಹೇಗೆ ಬಿದ್ದಿರ್ಬೋದು ಅಂದಾಗ ಈ ಒಂದು ಗಿಳಿಗೆ ಹೊಳಿತದ, ನಾನು ಕೂಡ ಹೀಗೆ ಮಾಡಿದರೆ ಇವನನ್ನು ಈ ಒಂದು ಪಂಜರದಿಂದ ಹೊರತರ್ತಾನೆ, ನಾನು ಕೂಡ ಈ ಪಂಜರದಲ್ಲಿ ದಪ್ಪನ ಕೆಳಗಡೆ ಬಿದ್ದರೆ ಏನಾಗ್ತದೆ, ಇವನು ಪಂಜರವನ್ನು ಓಪನ್ ಮಾಡಿ ನನಗೆ ಏನಾಗಿದೆ ಅಂತ ಹೊರಗಡೆ ತಂದು ನೋಡ್ತಾನೆ ಅಂತ ಈ ಬುದ್ಧಿವಂತ ಒಂದು ದ ವಾಯ್ಸ್ ಪ್ಯಾರಟ್ಗೆ ತಿಳಿತು. ಆಗ ಅದು ಏನು ಮಾಡ್ತದೆ, ಪ್ಲ್ಯಾನ್ ಮಾಡ್ತದೆ, ತಾನು ಕೂಡ ಹೀಗೆ ಬೀಳಬೇಕು ಅಂತ ಕೆಳಗಡೆ ಬಿದ್ದ ತಕ್ಷಣ ಆತ ಕಿಟಕಿ ಹತ್ರ ಗಾಳಿಗೆ ತೆಗೆದುಕೊಂಡು ಬಂದಾಗ ತನ್ನ ಒಂದು ಯೋಚನೆಯಂತೆ ಅದು ಜೋರಾಗಿ ರೆಕ್ಕೆಗಳನ್ನು ಬೀಸಿ ಹಾರಿ ಹೋಗುವಾಗ ಆತನಿಗೆ ತನ್ನ ಉತ್ತರವನ್ನು ಕೂಡ ಹೇಳಿ ಹೋಗ್ತದೆ. ಅರ್ಥ ಆಯ್ತಾ? ನೋಡಿ, ಅಷ್ಟರಲ್ಲಿಯೇ ತಾನು ಆ ಒಂದು ವ್ಯಾಪಾರಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯೋಚನೆ ಮಾಡ್ತದೆ. ಅರ್ಥ ಆಯ್ತಾ? ಸುಮ್ಮನೆ ಅವನು ಹೇಳ್ತಕ್ಕಂಥ ಕಥೆಯನ್ನು ಕೇಳಿಕೊಂಡು ಅಲ್ಲಿಯೇ ಅದು ಉಳಿದುಕೊಳ್ಳುವುದಿಲ್ಲ. ಅರ್ಥ ಆಯ್ತಾ? ಈ ರೀತಿಯಾಗಿ ವಾಯ್ಸ್ ಪ್ಯಾರೋಟ್ ಏನು ಮಾಡ್ತದೆ, ಇದು ಬುದ್ಧಿವಂತ ಪಕ್ಷಿ ಅನ್ನೋದನ್ನು ನಾವೆಲ್ಲರೂ ಈ ಒಂದು ಕಥೆಯ ಮೂಲಕ ತಿಳ್ಕೊತೀವಿ ಅಲ್ವಾ? ನೋಡಿ, ಮರ್ಚೆಂಟ್ ಬುದ್ಧಿವಂತ ಒಂದು ಗಿಳಿಯನ್ನು ಹೇಗೆ ತನ್ನ ಪಂಜರದಲ್ಲಿ ಇಟ್ಕೊಂಡಿದ್ನಲ್ವಾ, ಅವನ ಕೈಯಿಂದ ಅದು ತಪ್ಪಿಸಿಕೊಳ್ಳಲು ಒಂದು ಯೋಚನೆಯನ್ನು ಮಾಡ್ತದೆ. ಅರ್ಥ ಆಯ್ತಾ? ಈಗ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ. ದ ವಾಯ್ಸ್ ಪ್ಯಾರೋಟ್ನಲ್ಲಿ ಬರ್ತಕ್ಕಂಥ ಸಾಕಷ್ಟು ನ್ಯೂ ವರ್ಡ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ. ನ್ಯೂ ವರ್ಡ್ಸ್: ಕ್ವೈಟ್ ಶಾಂತತೆಯ, ವಿಲೇಜ್ ಹಳ್ಳಿ, ರಿಚ್ ಶ್ರೀಮಂತ, ಮರ್ಚೆಂಟ್ ವ್ಯಾಪಾರಿ, ಪ್ಯಾರಟ್ ಗಿಳಿ, ಕೇಜ್ ಪಂಜರ, ಗೋಲ್ಡ್ ಬಂಗಾರ, ಶಾರ್ಪ್ ಮೈಂಡ್ ಅಂದರೆ ಚುರುಕು ಬುದ್ಧಿಯ, ಇನ್ಸೈಡ್ ಒಳಗಡೆ, ಗ್ರೀನ್ ಹಸಿರು, ಟ್ರೀಸ್ ಗಿಡಗಳು, ಟ್ರಾವೆಲ್ ಪ್ರಯಾಣ, ಫಾರ್ ದೂರ, ಸೇಡ್ ಹೇಳು, ಬಿಲೌಡ್ ಪ್ರೀತಿಯ, ಲ್ಯಾಂಡ್ ಭೂಮಿ, ನೀಡ್ಸ್ ಅಗತ್ಯತೆ, ಬಿಯರ್ ಸಹಿಸು, ಸೈಡ್ ಹೇಳಿಕೊಳ್ಳು, ಜಂಗಲ್ ಕಾಡು, ಗ್ರೀಟಿಂಗ್ಸ್ ಶುಭಾಶಯ, ಫಾರೆಸ್ಟ್ ಕಾಡು, ಬ್ಯೂಟಿಫುಲ್ ಸುಂದರ, ಫಿನಿಶ್ಡ್ ಮುಗಿಸಿದ, ಸ್ಪೀಕ್ ಮಾತನಾಡು, ಸ್ಟೋನ್ ಕಲ್ಲು, ಡಿಸ್ಟ್ರೆಸ್ಡ್ ತೊಂದರೆಗೀಡಾದ, ಹರಿಡ್ ಅವಸರದ, ಕನ್ವೇಡ್ ತಲುಪಿಸು, ಸಾರೋ ದುಃಖ, ಡಿಸ್ಕ್ರೈಬ್ಡ್ ವರ್ಣಿಸು, ಪರ್ಚ್ ಹಕ್ಕಿಗಳು ಕುಳಿತುಕೊಳ್ಳಲು ಹಾಕಿರುವಂಥ ಅಡ್ಡಕಂಬಿ, ಅಂಡರ್ಸ್ಟ್ಯಾಂಡ್ ತಿಳಿದುಕೋ, ಸಡನ್ಲಿ ಒಮ್ಮಿಂದೊಮ್ಮೆ, ವಿಂಡೋಸಿಲ್ ಕಿಟಕಿಯ ಕಟ್ಟೆ, ಸ್ಟಿರ್ಡ್ ಕಲಕು, ಎಸ್ಕೇಪ್ ಪಾರಾಗು ಬಿಡುಗಡೆ, ಶೋಡ್ ತೋರಿಸಿದ, ಸ್ಕೈ ಆಕಾಶ, ಟೆಂಡರ್ ಕೋಮಲ, ಸ್ಟ್ರೆಚ್ಡ್ ಚಾಚಿದ, ವಾಯ್ಸ್ ಬುದ್ಧಿವಂತ. ಇವೆಲ್ಲವುಗಳು ದ ವಾಯ್ಸ್ ಪ್ಯಾರೋಟ್ನಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ.
ಇದುವರೆಗೂ ನಾವು ದ ವಾಯ್ಸ್ ಪ್ಯಾರೋಟ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಹಾಗೆ ಅದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಹೊಸ ಪದಗಳ ಅರ್ಥಗಳನ್ನು ಕೂಡ ಬರೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.